ನಮಸ್ತೆ ಎಲ್ಲರಿಗೂ. ನಾನು ಜೀನಾ ಮಾರ್ಟಿಸ್. ನಾನು ಬಾರೇನ್ನಿಂದ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬಾರೇನ್ ಗಲ್ಫ್ ಕಂಟ್ರಿಯಲ್ಲಿ ಒಂದು ಇರುವ ಆ, ಚಿಕ್ಕ ದೇಶ. ಸೊ ಇದರಲ್ಲಿ ನಿಮಗೆಲ್ಲ ಮೊನ್ನೆ ಗೊತ್ತಿತ್ತಲ್ಲ, ಮೊನ್ನೆ ಫೆಬ್ರವರಿ 28ಕ್ಕೆ ಎಲ್ಲ ಇಲ್ಲಿ ಅಮೇರಿಕಾ ಮತ್ತು ಇಸ್ರೇಲ್ ಮತ್ತು ಇರಾನದ್ದು ಗಲಾಟೆ ಆಯಿತು. ಆವಾಗ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ನಾವು ಎಲ್ಲಿ ಕೂಡ ಹೊರಗಡೆ ಹೋಗಿರಲಿಲ್ಲ. ಅದು ಫೆಬ್ರವರಿ 28 ನಂತರ ಇವತ್ತು ಏಪ್ರಿಲ್ 16, ಇವತ್ತು ಫಸ್ಟ್ ಟೈಮ್ ನಾನು ಶಾಪಿಂಗಿಗೆ ಹೋಗ್ತಾ ಇದ್ದೇನೆ ಬಾರೇನ್ನಲ್ಲಿ. ಖಾಲಿ ನಾವು ಊಟದ ವಸ್ತು ಬಿಟ್ಟರೆ ಮತ್ತೆ ಏನನ್ನು ತಗೊಳ್ಳಿಕ್ಕೆ ಜಾಸ್ತಿ ಹೊರಗಡೆ ಹೋಗ್ತಿರ್ಲಿಲ್ಲ. ಅಗತ್ಯವಿದ್ರೆ ಮಾತ್ರ ಹೋಗ್ತಿದ್ದೆವು. ಯಾಕಂದರೆ ತುಂಬ ಸಲ ಸೈರನ್ ಆಗ್ತಿತ್ತು, ಮತ್ತು ಯಾವಾಗೂ ಒಂಥರ ಹೆದರಿಕೆ ಆಗ್ತಿತ್ತು. ಇವಾಗ ಒಂದು 10 ದಿನದಿಂದ ಏನು ಸೈರನ್ ಏನು ಇಲ್ಲ. ಸೊ ಅದಕ್ಕಾಗಿ ನನ್ನ ಮಗಳು ಹೇಳಿದ್ದು, ಶಾಪಿಂಗಿಗೆ ಹೋಗಿ ಬರ್ತೀಯಾ ಅಂತ. ಸೊ ನಾನು ಸಹ ಹೊರಟೆ ಅವಳ ಒಟ್ಟಿಗೆ. ಇಲ್ಲದ್ರೆ ನನಗೆ ಹೋಗ್ಲಿಕ್ಕೆ ಬೇಕಂತ ಇಲ್ಲ, ಅವಳಿಗೆ ಒಂದು ಜೊತೆ ಶೂಸ್ ಬೇಕಿತ್ತು. ಸೊ ಅದಕ್ಕಾಗಿ ನಾವಿಬ್ಬರು ಹೊರಟೆವು. ತುಂಬ ಟ್ರಾಫಿಕ್ ಇದೆ ಇವತ್ತು. ಮೊನ್ನೆ ಎಲ್ಲ ಸ್ವಲ್ಪ ಸಹ ಇರಲಿಲ್ಲ, ಯಾರು ಹೊರಗಡೆನೆ ಬರ್ತಿರ್ಲಿಲ್ಲ. ಇವತ್ತಾದರೆ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ನಾವು ಹೋಗ್ತಾ ಇದ್ದೇವೆ. ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದಾಳೆ ಅವಳು. ನನಗೆ ತುಂಬ ಹೆದರಿಕೆ ಸಹ ಆಗ್ತದೆ ಅವಳು ಇಷ್ಟು ಸ್ಪೀಡ್ ಹೋಗುವಾಗ. ಮತ್ತು ನಾವು ಅಲ್ಲಿ ಹತ್ರ ರೀಚ್ ಆದೆವು ಇವಾಗ, ಶಾಪಿಂಗ್ ಮಾಲ್ ಹತ್ರ. ಇದು ಒಂದು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ಮತ್ತು ಇದು ಹೊಸತಾದದ್ದು ಶಾಪಿಂಗ್ ಮಾಲ್. ಸೊ ಅದಕ್ಕಾಗಿ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ನಾವು ರೀಚ್ ಆದೆವು, ಇಲ್ಲಿ ಹತ್ರನೇ ರೀಚ್ ಆದೆವು. ಸೊ ನಾವು ಇವಾಗ ಶಾಪಿಂಗ್ ಮಾಲಿಗೆ ಹೋಗಿ ಅವಳಿಗೇನು ಬೇಕು ನೋಡಿ ಅದು ತಗೊಳ್ತೇವೆ. ಇಷ್ಟ ಆದರೆ ನನಗೆ ಒಂದು ಪರ್ಸ್ ಬೇಕು, ನನಗೆ ಇಷ್ಟ ಆದರೆ ಅದೊಂದು ಪರ್ಸ್ ತಗೊಂಡು ಬರ್ತೇನೆ ಅಂತ ಭಾವಿಸಿ ಹೋಗಿದ್ದೇನೆ ಆ ಶಾಪಿಗೆ ಹೋದರೆ ಅವಳು. ಬಟ್ ನೋಡುವ, ಅವಳು ಆ ಶಾಪಿಗೆ ಹೋದರೆ ಒಂದು ಪರ್ಸ್ ತಗೊಳ್ತೇನೆ, ಇಲ್ಲಾಂದರೆ ಅವಳಿಗೆ ಏನು ಬೇಕು ನೋಡಿ ಅದನ್ನು ಪರ್ಚೇಸ್ ಮಾಡಿ ಬೇಗ ವಾಪಸ್ ಬರ್ತೇವೆ ಅಂತ ಹೊರಟೆವು. ನೋಡುವ ಏನಿದೆ ಒಳಗಡೆ ಅಂತ. ನಾವು ಆಲ್ಮೋಸ್ಟ್ ರೀಚ್ ಆದೆವು. ಇಲ್ಲಿ ಪಾರ್ಕಿಂಗಿಗೆ ಇವಾಗ ರೀಚ್ ಆಗ್ತಾ ಇದ್ದೇವೆ. ಪಾರ್ಕಿಂಗ್ ಮಾಡಿ ಇವಾಗ ಹೋಗಬೇಕು ಒಳಗಡೆ. ಸೊ ನಾವು ಇಲ್ಲಿ ಶಾಪಿಂಗ್ ಮಾಲ್ನ ಪಾರ್ಕಿಂಗಿಗೆ ರೀಚ್ ಆದೆವು. ಇವಾಗ ನಾವು ಒಳಗಡೆ ಹೋಗಿ ಒಂದು ಸ್ವಲ್ಪ ಅವಳಿಗೆ ಊಟ ಮಾಡಬೇಕಂತೆ, ಊಟ ಮಾಡ್ತೇವೆ. ಮತ್ತು ನಂತರ ಶಾಪಿಗೆ ಹೋಗ್ತೇವೆ. ಇಲ್ಲಿ ಅಷ್ಟೇನು ಇವತ್ತು ಜನ ಇಲ್ಲ, ಆ ಸೈಡಿಗೆ ಇರ್ಬೋದು. ನಾವು ಈ ಎಂಡ್ ಸೈಡಿಗೆ ಬಂದಿದ್ದೇವೆ, ಅದು ಪರ್ಟಿಕ್ಯುಲರ್ ದುಕಾನಿಗೆ. ಸೊ ಇವಳು ಒಂದು ಪರ್ಸ್ ತಗೊಂಡು, ಚಿಕ್ಕ ಒಂದು ಕಾರ್ಡ್ ಹೋಲ್ಡರ್ ತಗೊಂಡು, ನಾನೊಂದು ಪರ್ಸ್ ತಗೊಂಡೆ. ನಿಮಗೆ ತೋರಿಸ್ತೇನೆ ನಾನು. ಇದು ಮನೆಗೆ ಬಂದ ನಂತರ ನಾನು ಓಪನ್ ಮಾಡಿದೆ, ಅಲ್ಲಿ ಓಪನ್ ಮಾಡಲಿಲ್ಲ. ಇದು ಬ್ರ್ಯಾಂಡ್ ನನಗೆ ತುಂಬ ಇಷ್ಟ, ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ನನಗೆ ಇದು ಬ್ರ್ಯಾಂಡ್ ನನಗೆ ತುಂಬ ಇಷ್ಟ. ಅದಕ್ಕಾಗಿ ನನಗೆ ಒಂದು ಪರ್ಸ್ ಬೇಕಿತ್ತು. ಅವಳ ಹತ್ರ ಹೇಳಿದೆ ಅದು ಶಾಪಿಗೆ ಹೋಗುವಂತ. ಅಲ್ಲಿ ಹೋದೆವು. ಅಲ್ಲೇ ಅವಳಿಗೆ ಶೂಸ್ ಕೂಡ ಸಿಕ್ತು. ನನ್ನ ಪರ್ಸ್ ಹೇಗಿದೆ ನೋಡಿ. ಹೆಂಗಸರಿಗೆ ಪರ್ಸ್, ಬ್ಯಾಗ್, ಶೂಸ್ ಅದೇ ಅಲ್ವಾ. ಸೊ ನನ್ನ ಪರ್ಸ್ ಒಂದು ತುಂಬ ಓಲ್ಡ್ ಆಗಿದೆ ಮುಂಚಿನದ್ದು. ಸೊ ನಾನೊಂದು ಇದು ತಗೊಂಡೆ, ಎಲ್ಲಾದರೂ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡಿ. ಇದು ಬ್ರ್ಯಾಂಡ್, ಇದು ತುಂಬ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್. ಪ್ರೈಸ್ ಎಲ್ಲ ನಾನು ಹೇಳಲ್ಲ, ನೀವು ನೋಡಿ ಮತ್ತೆ ಬೇಕಾದರೆ ಆನ್ಲೈನಲ್ಲಿ ಗೊತ್ತಾಗುತ್ತೆ ಪ್ರೈಸ್ ನೋಡಿ. ಇದರದ್ದು ಚೈನ್ ತೆಗೀಲಿಕ್ಕೆ ಅದಕ್ಕೆ ಒಂದು ಚೀಲ ಇಟ್ಟಿದ್ದಾರೆ. ಈ ಥರ ಇದೆ, ಚಿಕ್ಕದು. ಜಸ್ಟ್ ಏನಾದರೂ ಅರ್ಜೆಂಟ್ ಹೊರಗಡೆ ಹೋಗುವಾಗ ತಗೊಂಡು ಹೋಗ್ಲಿಕ್ಕೆ ಅಂತ ನಾನು ಇದನ್ನು ತಗೊಂಡು ಬಂದೆ. ಒಳಗಡೆ ಹೇಗಿದೆ ನೋಡುವ, ಓಪನ್ ಮಾಡುವ. ಫಸ್ಟ್ ಟೈಮ್ ಓಪನ್ ಮಾಡಿದ್ದೆ ನೋಡಿ. 2 ಸೈಡಲ್ಲಿ ಕಾರ್ಡ್ ಹೋಲ್ಡರ್ ಇದೆ, ಮತ್ತು ಒಂದು ಚಿಲ್ಲರೆ ಹಾಕಲಿಕ್ಕೆ ಒಂದು ಜಿಪ್ ಇದೆ ಮಧ್ಯದಲ್ಲಿ. ಮತ್ತು ಇನ್ನೇನು ಬೇಕಾದರೆ ನೋಟ್ ಎಲ್ಲ ಇಡಲಿಕ್ಕೆ ಮಧ್ಯದಲ್ಲಿ ಜಾಗ ಇದೆ. ಹೇಗಿದೆ ನನ್ನ ಪರ್ಸ್? ನಿಮಗೆ ಇಷ್ಟ ಆಯಿತಾ ನೋಡಿ? ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಇದು ಬ್ರ್ಯಾಂಡ್. ನನ್ನ ಹತ್ರ ಬ್ಯಾಗ್ ಕೂಡ ಇದೆ ಇದರದ್ದು. ಸೊ ಇದು ನನ್ನ ಪರ್ಸ್, ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಜಸ್ಟ್ ಏನು ವಿಡಿಯೋ ಹಾಕ್ಲಿಕ್ಕೆ ಇಲ್ಲ, ಅದಕ್ಕಾಗಿ ನಾನು ಇದನ್ನು ಹಾಕಿದೆ. ಇದಕ್ಕೊಂದು ಚಿಕ್ಕ ಪೌಚ್ ಇದೆ, ಅದರಲ್ಲಿ ಹಾಕಿ ನಮಗೆ ಯೂಸ್ ಮಾಡಿದಾಗ ಹೀಗೆ ಅದರಲ್ಲಿ ಹಾಕಿ ಇಡೋದು. ಓಕೆ, ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಯಿತು, ನಂದು ಪರ್ಸ್ ನೋಡಿ.
ಥ್ಯಾಂಕ್ ಯು. ನಾನಿವಾಗ ವಿಡಿಯೋ ಮಾಡೋದು ತುಂಬ ಕಮ್ಮಿ ಮಾಡಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನನಗೆ ಏನು ಕಂಟೆಂಟ್ ಇಲ್ಲ ಇಲ್ಲಿ ಮಾಡಲಿಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.